ಆಫ್ ಆಲ್ ಇಡೀ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ನರಸತ್ತ ಶಾಸಕ ಯಾರಾದ್ರೂ ಇದ್ರೆ ಅದು ಸುರೇಶ್ ಗೌಡ. ನರ ಸೊತ್ತೋಗ್ಬಿಡ್ತಾರೆ. ಯಾಕೆಂದ್ರೆ ನನ್ನ ಅಭಿಪ್ರಾಯದಲ್ಲಿ 2 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಲ್ಲಿ ಒಂದು ಕೂಡ ಈಡೇರಿಸಕ್ಕಾಗದೇ ಇರ್ತಕ್ಕಂಥ ನರಸತ್ತ ಶಾಸಕ ಸುರೇಶ್ ಗೌಡ. ಅದನ್ನ ಏನಾಗೈತೆ, ಮೊನ್ನೆ ಎಲ್ಲ ಒಂದು ವಿಡಿಯೋ ನೋಡಿದೆ. ಪಾಪ ಇದಕ್ಕೋಗ್ರೆ ವಾರಣಾಸಿ ಪ್ರಯಾಗರಾಜ್ ಸ್ನಾನ ಬಹಳ ಚೆನ್ನಾಗಿ ಮಾಡ್ತಿದ್ದೆ, ನೋಡ್ತಿದ್ದೆ. ಅದನ್ನ ನನಗೆ ಖುಷಿ ಆಯ್ತು. ಮಾಡಿರೋ ಪಾಪಗಳು, ಮಾಡಿದ ತಪ್ಪುಗಳು ಎಲ್ಲ ತಿರ್ಗಂಡ್ ಬರ್ತಾನೆ ಮನುಷ್ಯ. ಇನ್ ಮುಂದಕ್ಕೆ ಹೊಸ ಮನುಷ್ಯನಾಗ್ತಾನೆ, ಒಳ್ಳೆ ಬುದ್ಧಿ ಕಲ್ತಿದ್ದಾನೆ, ಜನಗಳಿಗೆ ಗೌರವ ಕೊಡ್ತಾನೆ, ಮತ್ತೆ ದೊಡ್ಡವ್ರಿಗೆ ಗೌರವ ಕೊಡ್ತಾನೆ, ಕೆಲಸ ಅಭಿವೃದ್ಧಿ ಮಾಡ್ಬೋದು ಅಂತ ಅನ್ಕೊಂಡಪ್ಪ. ಬಟ್ ಎಲ್ಲ ಒಂದ್ ಕಡೆ ಉಲ್ಟಾ ಆಗೈತೆ. ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಆದ್ಮೇಲೆ ಪಾಪ ಎಲ್ಲ ಹೊಟ್ಟೋಗ್ತದೆ, ಪುಣ್ಯ ಸಿಗುತ್ತೆ ಅಂತೇಳಿ ನಾವೆಲ್ಲ ಇಡೀ ದೇಶದಲ್ಲಿ ನಾವೆಲ್ಲ ಹಿಂದೂಗಳು ನಂಬಿರುವಂಥದ್ದು. ಅದರಲ್ಲಿ ಪುಣ್ಯಾತ್ಮ ಹೋಗಿ ಬಂದ್ಮೇಲೆ ಪಾಪ ಜಾಸ್ತಿ ಮಾಡ್ಕೊಂಡು ಕಾಣ್ತಾರೆ. ಮತ್ತೆಲ್ಲ ಒಂದ್ ಕಡೆ ಆತನಿಗೆ ಮುಂದಿನ ಮೇಲೆ ಶಾಪ ಇದು ವಿಮೋಚನೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮತ್ತದು ಆ ಕುಂಭಮೇಳ ಸಕ್ಸಸ್ ಆಗಿಲ್ಲ ಅಂತ ಕಾಣ್ತ ಸುರೇಶ್ ಗೌಡ. ಸೊ ಹಂಗಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಂಭಮೇಳ ಮಾಡಕ್ ಕೊಟ್ಟವ್ರು ನಮ್ಮ ಸರ್ಕಾರದಲ್ಲಿ. ತಲ್ಕಾಡಲ್ಲಿ ಅಟ್ಲೀಸ್ಟ್ ಎಲ್ಲಾರು ಕಲ್ಚರ್ ಆಗಿದೀವಿ ಅಂತ. ಅದೇ ತೀನಸಿಪುರ ತಲ್ಕಾಲ್ ಕನ್ನಡ ಅದೇ ಕ್ಷೇತ್ರ ಬಾಣ. ನನ್ನ ಕ್ಷೇತ್ರದ MLA, ನನ್ನ ಸ್ನೇಹಿತ MLA ಆಗಿದ್ದ ಅಶ್ವಿನ್. ಅಲ್ಲಿ ತೀನಸಿಪುರದಲ್ಲಿ ಇವತ್ತೇನೋ ಕುಂಭಮೇಳ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಹೊಟ್ಟೆ ಅಂತಕ್ಕಂಥದ್ದಿದೆಯೋ, ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಆ ಕಾವೇರಿ ನದಿ ನೀರಲ್ಲಿ ಅಟ್ಲೀಸ್ಟ್ ಸ್ನಾನ ಮಾಡಿದ್ಮೇಲೆ ಪಾಪ ಕಲ್ಕತ್ತಾರ ಅಂತ ಕಾಡ್ ನೋಡ್ಬೇಕು. ಅಕಸ್ಮಾತ್ ಅವ್ರು ಹೋಗದೆ ಹೋದ್ರೆ, ಸುಮ್ನೆ ಕಮ್ಮಿ ಮಾಡ್ಕೊಂಡೆ ಹೋದ್ರೆ, ನಾನೇ ಒಂದು ಕಾರಣ ಕೊಟ್ಬಿಟ್ಟು ಅದನ್ನ ಹೋಗಿ ಅಲ್ಲಿ 3 ಸರಿ ಮುಳುಗಿಸ್ಬಿಟ್ಟು ಈ ಕ್ಷೇತ್ರಕ್ಕೆ ಕಷ್ಟ ಮಾಡ್ಬೇಕು ಅಂತಿದ್ದೀವಿ. ಇನ್ ಮುಂದಕ್ಕೆಲ್ಲ ಸುಳ್ಳು ಕಮ್ಮಿ ಮಾಡಿ ಅಂತ ಅಷ್ಟೇ. ಏನ್ರಿ ಉಪಾಧ್ಯಕ್ಷರೇ, ಬರ್ಲಿಲ್ಲ ಅಂದ್ರೆ ನಾವು ಕರ್ಕೊಂಡು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂತೀನಿ ಕೇಳ್ರಿ. ಈ ಜಿಲ್ಲೆಯ ಒಳಗಾಗಿ ನಮ್ಮ ಕ್ಷೇತ್ರದ ಜನಕ್ಕೋಸ್ಕರ ಅಟ್ಲೀಸ್ಟ್ ನಾನು ಅದನ್ನ ರಿಕ್ವೆಸ್ಟ್ ಮಾಡ್ತಾ ಸುರೇಶ್ ಗೌಡ ಹೋಗಿ ಬರೋಣ ನೀನು ಅಂತೇಳಿ ಪಾಯಿಂಟಿಗೆ ಬಂದ್ಬಿಟ್ಟು ಮಾಡ್ತೀನಿ. ಆತಾನೆ ಒಂದು ಯಾರೋ ಒಂದಷ್ಟು ಟಿವಿಗಳಿಗೆ ಒಂದು ಸಂದರ್ಶನ ಕೊಡ್ತಾನೆ. ಸಂದರ್ಶನ ಕೊಟ್ಟಾಗ ಅವನ ಮಾತುಗಳೇನು, ಅಕಸ್ಮಾತು ಸರ್ಕಾರ ದುಡ್ಡು ಹೋದ್ರೆ ನಾನು ಭಿಕ್ಷೆ ಬೇಡಿ ನಾನು ಅಭಿವೃದ್ಧಿ ಮಾಡ್ತೀವಿ ಅಂತ ಪುಣ್ಯಾತ್ಮ ದೊಡ್ಡದಾಗಿ ಒಂದಷ್ಟು ಘೋಷಣೆಗಳನ್ನ ಮಾಡ್ಕೊಂಡು ಬಹಳ ಸ್ಟೈಲ ಕೂತವ್ರೆ ಪುಣ್ಯಾತ್ಮ. ಈತನ ಯೋಗ್ಯತೆಗೆ 2 ವರ್ಷಗಳಿಂದ ಇರುವವರು ಕೂಡ ಎಲ್ಲೂ ಕೂಡ ಸ್ವಾಮಿ ನಾವು ಕಣ್ಕಾಲ ಒಂದು ಕೆಲಸನೂ ಆಗಿಲ್ಲ. ಅವಾಗ JJM ನಾನು ಪೂಜೆ ಮಾಡಿದ್ದಲ್ಲ, ನಾನು MLA ಆಗಿದ್ದಾಗ, ಅದನ್ನ ಮತ್ತೆ ಹೋಗಿ ಅದಕ್ಕೆ ಪೂಜೆ ಮಾಡಕ್ ಹೊಂಟವ್ರೆ ಬಿಟ್ಟೆ ಸುರೇಶ್ ಕೂಡ. ಇದುವರೆಗೂ ಹೊಸ ಯೋಜನೆ ಯಾವುದೂ ಇಲ್ಲ. ಒಂದೇ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ದಯವಿಟ್ಟು ಕೇಳಿಸ್ಕೊಂಡಿದ್ದೀರ. ಅವರೇ ಕೊಟ್ಟಿರುವಂತ ಸಂದರ್ಶನ ಪುಣ್ಯಾತ್ಮ ಕೇಳಿಸ್ಕೊಳ್ಳಿ. ಕೇಳೋದಿಷ್ಟೇ ಅಲ್ಲಪ್ಪ, 2 ವರ್ಷದ ಮುಂಚೆ ನೀನು ಕೊಟ್ಟಂತ ಆಶ್ವಾಸನೆಗಳು ಯಾವುದು ಈಡೇರಿಸಿಲ್ಲ. ಹೌದು, ಇವತ್ತು ನಮ್ಮ ತಾಲೂಕಿಗೆ ರಾಮಯ್ಯನವರ ಆಶೀರ್ವಾದದಿಂದ ಹೇಮಾವತಿ ನೀರು ಬಂದಿದ್ದ ಜಿಲ್ಲೆಗೆ. ಮುದಂಗವರು ಹೋರಾಟ ಮಾಡ್ಕೊಂಡ್ರು, ಲಿಂಗಪ್ಪವರು ಹೋರಾಟ ಮಾಡ್ಕೊಂಡ್ರು, ಹಲವಾರು ನಾಯಕರುಗಳು ಹೇಮಾವತಿ ನೀರು ತರಬೇಕು ಅಂತ ಹೋರಾಟ ಮಾಡ್ಕೊಂಡ್ರು, ನಿಜ. ಆದ್ರೆ ಲಿಂಗಪ್ಪನವರೇ ಕೂಡ ಎಲ್ಲ ಒಂದು ಕಡೆ ಇದು ಅವೈಜ್ಞಾನಿಕ, ಇದು ಅನ್ಸೈಂಟಿಫಿಕಲಿ ರಾಂಗ್, ಇದು ಏತ ನೀರಾವರಿ ಅನ್ನತಕ್ಕಂಥದ್ದು ಪ್ರೂವ್ ಆಗೈತೆ. ಆಯ್ತು, ನೀವೇ ತಂದಂತ ಏತ ನೀರಾವರಿಗೆ ಎಷ್ಟು ಕೆರೆಗಳಿಗೆ ಇದುವರೆಗೂ ತುಂಬಿಸುವಂತ ಕೆಲಸವನ್ನು ಮಾಡಿದ್ದೀರಿ. ಆಯ್ತು, ಬೇಡ, ಇನ್ನೂ ತೆಗೆದು ಬೇಡ. ನಾನು ಈ ವರ್ಷ ಎಷ್ಟು ಕೆರೆಗೆ ಹೇಮಾವತಿ ನೀರು ಬಿಟ್ಟಿದ್ಯಪ್ಪ? ನಮ್ಮ ಕ್ಷೇತ್ರದಲ್ಲಿ ಜನ ಇವತ್ತು ರೈತರು ಏನೋ ದೇವರ ಆಶೀರ್ವಾದ ಮಳೆ ಬಿತ್ತು, ಒಂದಷ್ಟು ಕೆರೆ ನೀರವೆ. ಅಕಸ್ಮಾತ್ ಕೆರೆಗೆ ಮಳೆ ನೀರು ಬರ್ದೇ ಹೋಗಿದ್ರೆ ರೈತರ ಪರಿಸ್ಥಿತಿ ಏನು? ಕುಡಿಯೋ ನೀರು ಸಮಸ್ಯೆ ಎಷ್ಟು ಇರ್ಬೋದಾಯ್ತು? ಇವುದ್ರ ಬಗ್ಗೆ ಚಿಂತನೆ ಇಲ್ಲ ಆತನಿಗೆ. ಮೋಟರ್ ಕೆಟ್ಟ ಕೂತವಲ್ಲಿ ಹೇಮಾವತಿದಲ್ಲಿ ಆ ಬಿಲ್ ಕಟ್ಟಿಲ್ಲ. ಇಲ್ಲಿ ಹೇಮಾವತಿದು ಆ ಪಂಪ್ ಹೌಸ್ ಬಿಲ್ ಕಟ್ಟಿಲ್ಲ, ಕರೆಂಟ್ ಬಿಲ್ಲು ಅದು ಕಟ್ಟಿಸುವಂತ ಪ್ರಯತ್ನ ಪಟ್ಟಿಲ್ಲ. ಅಲ್ಲಿ ಹೋಗಿ ಒಂದು ಕೆರೆ ನೀರು ತುಂಬಿಸಕ್ ಆಗ್ತಾ ಇಲ್ಲ ಆತನ ಕೈಲಿ. ಇವತ್ತು ಮಳೆ ಬಿತ್ತು ಅಂದ್ರೆ ಇಡೀ ಕ್ಷೇತ್ರ ಒಂದು ಸ್ಕೂಲ್ ಮಕ್ಕಳಿಂದ ಇಟ್ಕೊಂಡು ಎಷ್ಟೋ ಸ್ಕೂಲ್ ಬ್ಯಾಂಕ್ ಬಿದ್ದೋಗ್ಬಿಟ್ಟವು ನಮ್ಮ ತಾಲೂಕಲ್ಲಿ. ತುಮಕೂರು ಬರುವಂತವ್ರು ಹೋಗಿ ಬರಕ್ ಆಗ್ತಾ ಇಲ್ಲ, ಒಂದು ಸಮಸ್ಯೆ ಎದುರಿಸ್ತಾವ್ರೆ. ಅದ್ರ ಬಗ್ಗೆ ನೀನು ಮಾತಾಡ್ತಾ ಇಲ್ಲ. ಮಾತಿತ್ರ ಅದ್ಯಾವುದೋ ಏನೋ
ಅದೇನೋ ಬಟ್ಟೆ ಹಾಕೊಂಡು ತಲೆ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟು KSRTC ಬಸ್ಸಲ್ಲಿ ಹೋಗೋದು. ಆತನಿಗೆ ನಮ್ಮ ಅಧ್ಯಕ್ಷ ಹೇಳಿದಾಗೆ ಆತನ ಗೀಮಿಕ್ ಏನು ಅಂದ್ರೆ ಅವನ ಕಾರ್ಯಕರ್ತ ಒಬ್ಬ ಹೇಳ್ತಿದ್ದ ಮೊನ್ನೆ ನನಗೆ, ಅಣ್ಣ ನಮ್ಮ MLA ಕೆಲಸ ಏನು ಮಾಡ್ತಾ ಇಲ್ಲ, ಆದ್ರೂ ಬರೀ ದಿವಸ ಟಿವಿನಾಗ ಬರ್ತಾರೆ ಅಣ್ಣ ಅಂತ. ಯಾಕಲ್ಲ ಅಂತ ಅವ್ನು ಹೇಳ್ತಿದ್ದ, ಅಣ್ಣ ಏನಾರ ಮಾಡೋದು ಗಿಮಿಕ್ ಮಾಡ್ಬಿಡ್ತಾನೆ ನಮ್ಮ MLA. ಅವ್ರ ಕಾರ್ಯಕರ್ತ ನನ್ನ ಕಾರ್ಯಕರ್ತಲ್ಲ, ಅವ್ರ ಕಾರ್ಯಕರ್ತ ಏನಾದ್ರು ಮಾಡೋದು ಗಿಮಿಕ್ ಮಾಡ್ಬಿಡ್ತಾನೆ ನಮ್ಮ MLA. ಸುದ್ದಿ ತರ್ಕೋಣ ಅಂತ ಅಷ್ಟೇ ಬೇಕಾದ್ರು, ಸುದ್ದಿ ಬೇಕಷ್ಟೇ, ಕೆಲಸ ಬೇಕಾಗಿದೆ. ಅಲ್ಲ ರೀ, ನನ್ನ ಮನೇನೇ ನೋಡಿ ತೂತಿ ಇಟ್ಕೊಂಡು ನೀನು ಇನ್ನೊಬ್ರು ಬಗ್ಗೆ ಮಾತಾಡಕ್ಕೆ ನಾಚಿಕೆ ಆಗಲ್ವಲ್ಲಿ ಸುರೇಶ್ ಗೌಡ ನಿನಗೆ? ನಿಮ್ಮ ಮನೇಲಿ ನಿನ್ನ ನಮ್ಮ ಕ್ಷೇತ್ರದಲ್ಲಿ 100 ತೂತವಲ್ರಿ, ಒಂದಣ ತೂತ್ ಮುಚ್ಚಪ್ಪ. ಅದನ್ನ ಬಿಟ್ಟು ಹೋಗಿಲ್ಲ ಒಂದು ಕಡೆ ಬೆಳಿಗ್ಗೆ ಅದನ್ನು ಗಮನಿಸ್ತಾ ಇದ್ದಪ್ಪ. ಯಾಕಂದ್ರೆ ನಾನು 7 ತಿಂಗಳು ನನ್ನ ಕುಟುಂಬಕ್ಕೆ ಸ್ವಲ್ಪ ಸಮಸ್ಯೆ ಇತ್ತು, ಒಂದು ರೆಸ್ಟ್ ಕೊಟ್ಟಿದ್ದೆ ಪಾಲಿಟಿಕ್ಸ್ಗೆ ಅಂತೇಳಿ. ಅಟ್ಲೀಸ್ಟ್ ಹೋಗಿ ಇಲ್ಲಿ ಪರಮೇಶ್ವರ್ ಸಾಹೇಬರು ಒಳ್ಳೆಯವರು ಅಂತೆ, ಉಪಯೋಗ ಇದೆ. ಈಗೆಂತ ಮಾತು ಸ್ವಾಮಿ, ಇಲ್ಲಿ ಮಗುನ ಚೂಟೋದು, ತೊಟ್ಟೋದ ತೂಗೋದು, ಚೂಟೋದು ಇವನೇ, ತೂಗೋದು ಇವನೇ. ಅಂದ್ರೆ ಅರ್ಥ ಏನಂದ್ರೆ ಬೆಳಗ್ಗೆ ಬೆಂಗಳೂರಲ್ಲಿ ಪರಮೇಶ್ವರ್ ಮನೆಗೆ ಹೋಗಿ ಅವ್ರ ಮನೆಗೆ ಕಾಲಿ ಬಿದ್ದು ಬುದ್ಧಿ ಅಂತಾನೆ, ಬುದ್ಧಿ ನೀನ್ ದೇವರ ಬುದ್ಧಿ ಅಂತಾರೆ. ಇಲ್ಲಿ ಬಂದು ತುಮಕೂರು ಬಂದ್ರೆ ನಾ ಜನಗಳ ಮುಂದೆ ಅಂತ ಅನ್ನೋಂಥ ಮಟ್ಟಿಗೆ ಮಾತಾಡಿದ್ರೆ ಜನ ಏನ್ ಮೂರ್ಖರ? ಸ್ಟಾಪ್ ಮಾಡ್ಕೋಬೇಕು ಸುರೇಶ್ ಗೌಡ ಜನ. ಅವರ ಏನೋ ಕೇಳ್ತಿದ್ದ, ಏನು ಏನ್ ಮಾಡ್ಬಿಟ್ಟಾರೆ, ಒಳ್ಳೆಯವರಾದ ಉಪಯೋಗ ಇಲ್ಲ ಅನ್ನೋಂಥದ್ದ. ಸುರೇಶ್ ಗೌಡ ಅವ್ರು ಮಾಡಿರೋಂಥ ಒಂದು 2-3 ಕೆಲಸ ಐತಿನಪ್ಪ, ಕೇಳಿಸ್ಕೊ. ಇದು ಸುರೇಶ್ ಗೌಡಗೆ ಹೇಳ್ತಾ ನಾನು, ಕೇಳಿಸ್ಕೋಬೇಕು ಇದನ್ನ. ವಿಶೇಷವಾಗಿ ಪ್ರಪ್ರಥಮವಾಗಿ ಸುರೇಶ್ ಗೌಡನಿಗೆ ಏನಕ್ಕೆ ಬಹಳ ಬೇಸರ ಆಗೈತಿ ಈ ನಡುವೆ ಅಂದ್ರೆ